ಸಣ್ಣ ಶಾಸಕರುಗಳನ್ನು ಖರೀದಿ ಮಾಡಲಿಕ್ಕೆ BJPಯವರು 50 ಕೋಟಿ ಆಫರ್ ಕೊಟ್ಟಿದ್ದಾರೆ. ಕೆಲವು ಶಾಸಕರುಗಳಿಗೆ 50 ಕೋಟಿ ಕೊಡ್ತೀವಿ BJPಗೆ ಬನ್ನಿ ಅಂತಿದ್ದಾರೆ. ಆದರೆ ಯಾರೂ ನನ್ನನ್ನು ಏನೂ ಮಾಡೋಕ್ಕಾಗಲ್ಲ, ನನ್ನ ಜೊತೆ ಜನ ಬೆಂಬಲ ಇದೆ, ರಾಜ್ಯ ಇದೆ, ನನ್ನ ಶಾಸಕರುಗಳಿದ್ದಾರೆ, ಇವರೇನೇ ಮಾಡಿದ್ರು ನನ್ನನ್ನು ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬಹಿರಂಗವಾಗಿ ಇವತ್ತು ಕೂಡ ನೋಡಿ, ಇವತ್ತಲ್ಲ BJPಯವರು ಯಾವತ್ತೂ ಕೂಡ ಈ ರಾಜ್ಯದಲ್ಲಿ ಜನಗಳ ಆಶೀರ್ವಾದದಿಂದ ಅಧಿಕಾರಕ್ಕೆ ಬಂದಿಲ್ಲ. ಅವ್ರದ್ದು 2018 ಬಂದಂಥ ಸಂದರ್ಭದಲ್ಲಿ ಕೂಡ ಆಪರೇಷನ್ ಕಮಲದ ಮೂಲಕವೇ ಅಧಿಕಾರಕ್ಕೆ ಬಂದಿದ್ದು. 2013 ಕೂಡ ಅವ್ರಿಗೆ ಬಹುಮತ ಇರಲಿಲ್ಲ, 104 ಸ್ಥಾನ ಇತ್ತು. ನಂತರ ಒಂದು ಆಪರೇಷನ್ ಕಮಲ ಮಾಡಿ ಮತ್ತೆ ಅದು ಅಧಿಕಾರ ಅನುಭವಿಸಿದ್ರು. ಈ ಸಲನೂ ಕೂಡ ಆ ಪ್ರಯತ್ನಕ್ಕೆ ಅವ್ರು ಕೈ ಹಾಕಿದ್ದಾರೆ. ಅವರ ಚಾಳಿ ಅದು ಬಹುಶಃ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಅನೇಕ ಸರ್ಕಾರವನ್ನು ಅಸ್ಥಿರಗೊಳಿಸಿರ್ತಕ್ಕಂಥದ್ದು ನಿಮ್ಮ ಕಣ್ಣು ಮುಂದೆ ಉದಾಹರಣೆಗಳಿದೆ. ಅದೇ ಪ್ರಯತ್ನವನ್ನು ಕರ್ನಾಟಕದಲ್ಲಿ ಕೂಡ BJP ಇವತ್ತಿಂದಲ್ಲ 2023 ಏನು ಮೇ ತಿಂಗಳಲ್ಲಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 136 ಸೀಟ್ ಗೆಲ್ತು, ಅವತ್ತಿನಿಂದನೂ ಕೂಡ BJPಯವ್ರು ಮಾಡ್ತಾಯಿದ್ದಾರೆ. ಅನೇಕ ಶಾಸಕರುಗಳನ್ನು ಸಂಪರ್ಕ ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಅಲ್ಲಿ ನಾವು ಕೇಳಿದ್ದೀವಿ. ಆದರೆ ನನ್ನ ತನಕ ಯಾರೂ ಬಂದಿಲ್ಲ. ಯಾಕೆಂದರೆ ನಾವೆಲ್ಲ ಗೊತ್ತು, ನಾವೆಲ್ಲ ಸಣ್ಣ ಹುಡುಗರಿಂದ ಹೋರಾಟ NSI ಮುಖಾಂತರ, ಯೂತ್ ಕಾಂಗ್ರೆಸ್ ಮುಖಾಂತರ ನಾವೆಲ್ಲ ಒಂಥರ ಕಟ್ಟ ಕಾಂಗ್ರೆಸ್ಸಿಗರು. ಹಾಗಾಗಿ ನಮ್ಮ ಮಟ್ಟದ ತನಕ ಬಂದಿಲ್ಲ. ಸಣ್ಣ ಪುಟ್ಟ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅದು ನೀವು ಹೇಳಿದ ಹಾಗೆ ನಿಜ, 100ಕ್ಕೆ 100 ಕಾಂಗ್ರೆಸ್ನ 136 ಶಾಸಕರು ಕೂಡ ಈ ಒಂದು ಸರ್ಕಾರ ಸಿದ್ದರಾಮಯ್ಯರ ಪರವಾಗಿ ನಿಂತಿದ್ದಾರೆ. ಹೈಕಮಾಂಡ್ ಕೂಡ ಈ ಸರ್ಕಾರಕ್ಕೆ ಎಲ್ಲ ರೀತಿ ಒಳ್ಳೆ ಕೆಲಸ ಮಾಡ್ತಾ ಇದೆ. ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಕೂಡ ಇಷ್ಟು ಯಶಸ್ವಿಯಾಗಿ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಅಷ್ಟು ಯಶಸ್ವಿಯಾಗಿ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿ ಇಡೀ ರಾಜ್ಯದ ಬಡವರ ಬದುಕು ಸುಧಾರಣೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಕೆಲಸ ಮಾಡ್ತಾಯಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಸರ್ಕಾರ ಅಸ್ಥಿರಗೊಳಿಸ್ತೀವಿ ಅಂತಕ್ಕಂಥ ಪ್ರಯತ್ನ BJPದು ಏನು ನಡೀತಾ ಇದೆ ಅದು ಸಾಧ್ಯವಿಲ್ಲ. ಕಾಂಗ್ರೆಸ್ ಪಕ್ಷ ಸುಭದ್ರವಾಗಿದೆ, ಸರ್ಕಾರ ಸುಭದ್ರವಾಗಿದೆ. ಈ ಇರ್ತಕ್ಕಂಥ 3 ವರ್ಷವನ್ನು ಕೂಡ ನಾವು ಅಧಿಕಾರ ಮಾಡಿ ಮುಂಬರ್ತಕ್ಕಂಥ 2028 ಚುನಾವಣೆಯಲ್ಲಿ ಕೂಡ ಈ ರಾಜ್ಯದಲ್ಲಿ 150 ಸ್ಥಾನದ ಮೇಲೆ ಗೆದ್ದೇ ಗೆಲ್ಲುತ್ತೆ. BJPಯವರಿಗೆ ಸರ್ಕಾರ ಅಸ್ಥಿರ ಮಾಡ್ತಕ್ಕಂಥದ್ದು ಅಥವಾ ಕೇಂದ್ರದ ED, IT, ಸುಪ್ರೀಂ ಕೋರ್ಟು ಈ ರೀತಿ ಕೆಲವು ದುರ್ಬಳಕೆ ಕೇಂದ್ರ ಸಂಸ್ಥೆಗಳನ್ನ ಮಾಡ್ಕೊಳ್ತಕ್ಕಂಥದ್ದನ್ನು ಬಿಟ್ಟರೆ ಅವರಿಗೆ ಜನ ಬೆಂಬಲ ಗೆಲ್ತಕ್ಕಂಥದ್ದು ಅವ್ರಿಗೆ ಗೊತ್ತು, ಯಾವತ್ತೂ ಜನ ಬೆಂಬಲ ಸಿಗಲ್ಲ ಅಂತ. ಹಾಗಾಗಿ ಈ ಪ್ರಯತ್ನದಲ್ಲಿ ಅವ್ರು ನಿರಂತರವಾಗಿದ್ದಾರೆ.